ಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ದಿನ ಮೇ ಮಾಸ ಮುಗಿತು. ಜೂನ್ ಮಾಸದಲ್ಲಿ 2025ನೇ ಇಸ್ವಿ ಜೂನ್ ಮಾಸದಲ್ಲಿ ದ್ವಾದಶ ರಾಶಿಗಳಿಗೆ ಯಾವ ರೀತಿ ಫಲಗಳು ಸಿಗ್ತಾ ಇದೆ, ಯಾವ ರಾಶಿಗೆ ಯಾವ ಗ್ರಹದ ಅನುಕೂಲತೆ ಇದೆ, ಮತ್ತು ಯಾವ ಮುಖ್ಯವಾಗಿರುವಂತಹ ಮುಂಜಾಗ್ರತೆ ಕ್ರಮಗಳು ಪರಿಹಾರಗಳು ಮಾಡಿಕೊಂಡರೆ ಈ ಮಾಸವು ಅದ್ಭುತವಾಗಿ ನಿಮಗೆ ಯೋಗಕಾರಕವಾಗಿರುತ್ತದೆ ಅನ್ನುವಂತಹ ಮುಖ್ಯವಾದ ವಿಷಯಗಳನ್ನು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಮುಖ್ಯವಾಗಿ ಈ ಮಕರ ರಾಶಿಗೆ ದ್ವಾದಶ ರಾಶಿಗಳಲ್ಲಿ ಯಾವ ರೀತಿ ಅನುಕೂಲ ಫಲಗಳಿದೆ ಅನ್ನುವಂತಹ ವಿಷಯಗಳನ್ನು ನಾವು ಮುಖ್ಯವಾಗಿ ನೋಡುವುದಾದರೆ, ಈ ಮಾಸದಲ್ಲಿ ಆಗುವಂತಹ ಈ ಗ್ರಹ ಸಂಚಾರ ಬದಲಾವಣೆ, ಎಲ್ಲ ಮೇ ತಿಂಗಳಲ್ಲಿ ಆಗಿರುವಂತಹ ಗ್ರಹ ಸಂಚಾರ ಬದಲಾವಣೆ, ಯಾವ ರಾಶಿಯಲ್ಲಿ ಯಾವ ಗ್ರಹ ಸ್ಥಾನ ಮಾಡಿಕೊಂಡಿದೆ. ಅದೇ ಮೇ 18ರಂದು ರಾಹುಗ್ರಹವು ಕುಂಭರಾಶಿಯಲ್ಲಿ ಪ್ರವೇಶ ಮಾಡುತ್ತಾ, ಇನ್ನು ಮೀನರಾಶಿಯಲ್ಲಿ ಶನಿ ಮಹಾತ್ಮ ಜನ್ಮದಲ್ಲೇ ಇರುವಂತಹ ಶನಿ ಮಹಾತ್ಮ ಮೀನರಾಶಿಯಲ್ಲಿರುತ್ತಾ, ಮೇಷರಾಶಿಯಲ್ಲಿ ಶುಕ್ರ ಮತ್ತು ವೃಷಭ ರಾಶಿಯಲ್ಲಿ ರವಿ ಮತ್ತು ಬುಧ ಗ್ರಹಗಳು ಈಗಷ್ಟೇ ಮೇ 14ರಂದು ಮಿಥುನ ರಾಶಿಗೆ ಬಂದಿರುವಂತಹ ಗುರು, ಕಟಕ ರಾಶಿಯಲ್ಲಿ ಕುಜ ಮತ್ತು ಜೂನ್ 6 ನಂತರ ಇವರು ಸಿಂಹರಾಶಿಗೆ ಹೋಗ್ತಾರೆ. ಅಲ್ಲಿ ಕೇತುವಿನ ಜೊತೆ ಈ ಕುಜ ಮಹಾಗ್ರಹ ಯಾವ ರೀತಿ ಜೂನ್ ಮಾಸದಲ್ಲಿ ಫಲಗಳು ಕೊಡ್ತಾ ಇದೆ ಅನ್ನುವಂತಹ ವಿಷಯಗಳನ್ನು ತಿಳ್ಕೊಳ್ಳೋಣ. ಮಕರ ರಾಶಿಯವರಿಗೆ ಯಾವ ರೀತಿ ಹೇಳಬೇಕು ಅಂದರೆ, ಮುಖ್ಯವಾಗಿ ಈ ಮಾರ್ಚ್ 29ರಂದು 7:30 ಬಗೆಹರಿತು. ಇನ್ನೇನು ಆರಾಮಾಗಿ ಶನಿ ಮಹಾತ್ಮ ಬಗೆಹರಿದಿದ್ದಾರೆ, ಒಳ್ಳೆಯ ದಿನಗಳು ಬಂದಿದೆ ಅಂತ ಅಂದ್ಕೊಂಡು ಸ್ವಲ್ಪ ನಿಟ್ಟುಸಿರು ಬಿಡ್ತಾ ಇರುವಂತಹ ಮಕರ ರಾಶಿಯವರಿಗೆ ಮೇ 18ರಂದು ಬಂದಿರುವಂತಹ ರಾಹು ಮಹಾಶಯ ಕುಟುಂಬ ಸ್ಥಾನದಲ್ಲಿದ್ದು ಸಾಕಷ್ಟು ಸವಾಲುಗಳನ್ನು ಚಾಲೆಂಜಸ್ಸನ್ನು ನೀಡ್ತಾ ಇದ್ದಾರೆ. ಮತ್ತೆ ಸಮಸ್ಯೆಗಳ ಅಂತ ಕೇಳ್ಬೋದು. ಆದರೆ ಈ ರೀತಿ ಇರುವಂತಹ ಮಕರ ರಾಶಿಯವರಿಗೆ ಗುರುಬಲ ಅನ್ನೋದು, ಯಾಕಂದರೆ ಗುರು ಬಂದು ಮಕರ ರಾಶಿಯಲ್ಲಿ ಬಲಹೀನರಾಗ್ತಾರೆ, ನಿಸ್ತೇಜರಾಗ್ತಾರೆ. ಆದ್ದರಿಂದ ಈ ರಾಹು ಕೊಡುವಂತಹ ಕುಟುಂಬ ಸಮಸ್ಯೆಗಳನ್ನುವುದು ಇವರಿಗೆ ಒಂದು 18 ತಿಂಗಳ ಕಾಲ, ಇನ್ನು 50 ದಿನವೂ ಆಗಲಿಲ್ಲ, ಮತ್ತೆ ನಮಗೆ ಕಾಟನ ಅಂತ ಕೇಳ್ಬೋದು. ಆದರೆ ರಾಹು ಕುಟುಂಬ ಸ್ಥಾನದಲ್ಲಿರುವಂತಹ ರಾಹು ಕೆಲವೊಂದು ವಿಷಯಗಳಲ್ಲಿ ನಿಮಗೆ ಈ ಜೂನ್ ಮಾಸದಲ್ಲಿ ಆಗ್ತಾ ಇರುವಂತಹ ಫಲಗಳನ್ನು ನೀಡುತ್ತಾ, ಕೆಲವೊಂದು ಶುಭ, ಕೆಲವೊಂದು ಮುಂಜಾಗ್ರತೆ ಪರಿಹಾರಗಳು ಮಾಡಿಕೊಳ್ಳುವಂತಹ ವಿಷಯಗಳು ಮಕರ ರಾಶಿಯವರಿಗೆ ಜೂನ್ ಮಾಸದಲ್ಲಿ ಗೋಚಾರವಾಗ್ತಾ ಇದೆ. ರಾಹು ತೊಂದರೆ ಕೊಡ್ತಾರಾ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ನಾವು ಶನಿ ಯಾವ ರೀತಿ ಫಲಾನುಫಲಗಳನ್ನು ಕೊಡ್ತಾ ಇರ್ತಾರೋ ಅದೇ ರೀತಿ ರಾಹು ಕೂಡ ತನ್ನ ಫಲಗಳನ್ನು ನೀಡ್ತಾ ಇರ್ತಾರೆ. ಆದರೆ ಕರ್ಮಕಾರಕ ಧರ್ಮಪಾಲಕ ಆಗಿರುವಂತಹ ಶನಿ ಮಹಾತ್ಮ ಮೊದಲು ಕಷ್ಟ ಕೊಟ್ಟು ಆಮೇಲೆ ಫಲಗಳನ್ನು ಅದಕ್ಕೆ ದುಪ್ಪಟ್ಟು ಫಲಗಳನ್ನು ಕೊಡ್ತಾ ಇರ್ತಾರೆ. ಆದರೆ ಆಕಸ್ಮಿಕ ಬದಲಾವಣೆಗಳಿಗೆ, ಆಕಸ್ಮಿಕವಾಗಿ ನಡೆಯುವಂತಹ ಘಟನೆಗಳಿಗೆ ಒಂದು ಮಾಯೆಯನ್ನು ಸೃಷ್ಟಿ ಮಾಡುವಂತಹ ರಾಹುಗ್ರಹ ಕುಟುಂಬ ಸ್ಥಾನದಲ್ಲಿ ಮಕರ ರಾಶಿಯವರಿಗೆ ಯಾವ ರೀತಿ ನಿಮಗೆ ಅನುಕೂಲರಾಗ್ತಾ ಇದ್ದಾರೆ. ಮುಖ್ಯವಾಗಿ ರಾಹುಗ್ರಹ ಅನ್ನೋದೇ ಒಂದು ಮಾಯಾಗ್ರಹ. ಈ ರಾಹುಗ್ರಹದ ಮುಖಾಂತರ ವ್ಯಕ್ತಿಯ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು, ಅಭ್ಯಾಸಗಳನ್ನು, ಸಹವಾಸಗಳನ್ನು ಕೊಡ್ತಾನೆ. ಅದು ಒಳ್ಳೆಯದ, ಅಭಿವೃದ್ಧಿ ಕಡೆ ನಡೆಯುತ್ತಾ? ನೋವೇ. ಇವರು ಕೊಡುವಂತಹ ಒಂದು ಕೆಟ್ಟ ಸಹವಾಸಗಳಾಗಿರ್ಬೋದು, ಕೆಟ್ಟ ಅಭ್ಯಾಸಗಳಿಗೆ ಅಡಿಕ್ಟ್ ಆಗುವುದಾಗಿರ್ಬೋದು, ಕೆಟ್ಟ ವ್ಯಾಮೋಹಕ್ಕೆ ಸಿಲುಕಾಕಿರೋದಾಗಿರ್ಬೋದು, ಮತ್ತು ಕೆಟ್ಟ ವ್ಯಕ್ತಿಗಳನ್ನು ನಂಬಿ ಮೋಸ ಹೋಗುವುದು, ಈ ರೀತಿ ಒಂದು ಮಾಯಾ ಪ್ರಪಂಚದಲ್ಲಿ ರಾಹು ಜಾತಕರನ್ನು ಸಮಸ್ಯೆಗಳ ವಲಯದಲ್ಲಿ ಸಿಗಾಕಿಸ್ತಾ ಇರ್ತಾರೆ. ಯಾವ ರೀತಿ ಕೆಟ್ಟ ಸಹವಾಸಗಳು? ವಿದ್ಯಾರ್ಥಿಗಳಿಗೆ ಸ್ಕೂಲ್ಗೆ ಬಂಕ್ ಹೊಡೆಯೋದು, ಸ್ಕೂಲ್ ಹೆಸರಲ್ಲಿ ಹೋಗಿ ಹೊರಗಡೆ ಸುತ್ತಾಡ್ಕೊಂಡು ಬರೋದು, ಈ ಸ್ನೇಹಿತರೊಂದಿಗೆ ಹೋಗಿ ಕೆಟ್ಟ ಅಭ್ಯಾಸಗಳಿಗೆ ಬಲಿಯಾಗೋದು, ಮತ್ತು ಸ್ಕೂಲ್ಸಿಂದ ಕಂಪ್ಲೇಂಟ್ಸ್ ಬರೋದು, ಈ ರೀತಿ ವಿಷಯಗಳಲ್ಲಿ ಹುಷಾರಾಗಿರಬೇಕಾಗಿರುತ್ತೆ. ವಿದ್ಯಾರ್ಥಿಗಳು ಮುಖ್ಯವಾಗಿ ಓದಿನ ಬಗ್ಗೆ ಗಮನವನ್ನು ಕೊಡಬೇಕಾಗಿರುತ್ತೆ. ಕೆಲವೊಂದು ವ್ಯಕ್ತಿಗಳಿಗೆ ಸ್ತ್ರೀ ವ್ಯಾಮೋಹ ಜಾಸ್ತಿ ಆಗುತ್ತೆ. ಈ ಸ್ತ್ರೀ ವ್ಯಾಮೋಹದಿಂದ ತಮ್ಮ ಮಾನ ಧನಕ್ಕೆ ಹಾನಿಯಾಗುವಂತಹ, ಕೆಟ್ಟ ಹೆಸರು ತರುವಂತಹ
ಕೆಲವೊಂದು ವಿಷಯಗಳು ನಡೆಯುವುದು, ಈ ರೀತಿ ವಿಷಯಗಳಿಗೆ ರಾಹು ಕಾರಕತ್ವನು ಆಗಿರುತ್ತಾರೆ. ಇದೇ ರಾಹುವಿನ ಪ್ರಭಾವದಿಂದ ಕೆಲವೊಂದು ಜನ ಅಧರ್ಮವಾಗಿ, ಅನ್ಯಾಯವಾಗಿ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಅಧರ್ಮ ಮಾರ್ಗವಾಗಿ, ಅನ್ಯಾಯ ಮಾರ್ಗದಿಂದ, ಅಕ್ರಮ ಮಾರ್ಗದಿಂದ ಗಳಿಸುವುದಕ್ಕೆ ಇದು ಕಾರಕನಾಗಿರುತ್ತೆ. ಇನ್ನು ಕೆಲವೊಂದು ವಿಷಯಗಳಲ್ಲಿ ಮುಖ್ಯವಾಗಿ ಈ ರಾಹುಗ್ರಹದ ಪ್ರಭಾವ, ಈ ಮಾಯದಿಂದ ಗೌರ್ಮೆಂಟ್ ಪೇ ಮಾಡಬೇಕಾಗಿರೋ ಟ್ಯಾಕ್ಸ್ನ ಕಟ್ಟದೇ ಇರೋದು, ಯಾರ್ದಾದ್ರೂ ಅನಾಮತ ಆಗಿ ಬಂದಿರುವಂತಹ ಭೂಮಿನ ಕಬಳಿಕೆ ಮಾಡೋದು, ಪ್ರತಿಯೊಂದು ಅಂದರೆ ಅದು ಅನೈತಿಕ, ಅಧರ್ಮ ಮತ್ತು ಅನೈತಿಕ ಎಲ್ಲ ಗೊತ್ತು. ಬಟ್ ಆದ್ರೂ ಅಂತಹ ವಿಷಯಗಳ ಬಗ್ಗೆ ಆಕರ್ಷಿತರಾಗುವುದಕ್ಕೆ ರಾಹುಗ್ರಹವು ಪ್ರಬಲವಾಗಿ ಕಾರಕತ್ವನಾಗಿರುತ್ತಾರೆ. ಇನ್ನು ಕೆಲವೊಂದು ವಸ್ತುಗಳನ್ನು ಜಾಸ್ತಿ ರೇಟಿಗೆ ಮಾರುವುದು, ಅನ್ಯಾಯವಾಗಿ ಹಣ ಗಳಿಕೆ ಮಾಡೋದು, ಈ ರೀತಿ ವಿಷಯಗಳನ್ನು, ಕಾರಕತ್ವಗಳನ್ನು ರಾಹು ನೀಡ್ತಾ ಇರ್ತಾರೆ. ಆದರೆ ಈ ಮಕರ ರಾಶಿಗೆ ಕುಟುಂಬ ಸ್ಥಾನದಲ್ಲಿ ಬಂದಿರುವಂತಹ ರಾಹು ಪರಮಾತ್ಮನ ಮುಖಾಂತರ ಜೂನ್ ಮಾಸದಲ್ಲಿ ಕೆಲವೊಂದು ಅಂದರೆ ಅಡಿಷ್ನಲ್ ರೆಸ್ಪಾನ್ಸಿಬಿಲಿಟೀಸ್ ಅನ್ನೋದು ನಿಮ್ಮ ಮೇಲೆ ಬೀಳುವುದಕ್ಕೆ ಕಾರಣಕರ್ತರಾಗುತ್ತೆ. ಅಡಿಷ್ನಲ್ ರೆಸ್ಪಾನ್ಸಿಬಿಲಿಟೀಸ್, ಕುಟುಂಬಕ್ಕೆ ಸಂಬಂಧಪಟ್ಟಿರುವಂತಹ ಜವಾಬ್ದಾರಿಗಳು ಜಾಸ್ತಿಯಾಗುತ್ತೆ. ಇನ್ನು ನಿಮ್ಮ ಕುಟುಂಬದಲ್ಲಿ ಅಂದರೆ ತುಂಬ ಚೆನ್ನಾಗಿ ಸಂತೋಷದಿಂದ ಒಬ್ರನ್ನೊಬ್ಬರು ಅರ್ಥ ಮಾಡಿಕೊಂಡು ಒಬ್ರಿಗೊಬ್ಬರು ಸಹಕಾರ ಮಾಡುತ್ತಾ ಮುಂದುವರಿತಾ ಇರುವಂತಹ ಈ ಅವಿಭಾಜ್ಯ ಕುಟುಂಬದಲ್ಲಿ ಮೂರನೇ ವ್ಯಕ್ತಿಯ ಇತರರ ಪ್ರಮೇಯದಿಂದ, ಇತರ ಇಂಟರ್ಫಿಯರೆನ್ಸಿಂದ ಏನಾಗುತ್ತೆ ಅಂದರೆ ಕೆಲವೊಂದು ಸಮಸ್ಯೆಗಳು ನಿಮ್ಮ ಕುಟುಂಬದಲ್ಲಿ ಉತ್ಪನ್ನವಾಗುತ್ತೆ. ಅವರ ಮಾತನ್ನು ಕೇಳಿ ಈ ಕುಟುಂಬ ಸದಸ್ಯರು ವಿಚಿತ್ರವಾಗಿ ವರ್ತನೆ ಮಾಡ್ತಾ ಇರ್ತಾರೆ. ಅವರ ಬಿಹೇವಿಯರಲ್ ಮಾರ್ಪು ಅಂದರೆ ಬದಲಾವಣೆ ಬರೋದು, ಏನೋ ಒಂದು ಮಾತಾಡಬೇಕು ಅನ್ನೋ ರೀತಿಯಲ್ಲಿ ಕೆಲವೊಂದು ಹಲೋ ಅಂದರೆ ಹಾಯ್ ಅನ್ನೋ ಥರ, ಆ ಥರ ಒಂದು ದೂರ ಅನ್ನೋದು ಕುಟುಂಬ ಸದಸ್ಯರ ನಡುವೆ ಜಾಸ್ತಿ ಆಗುವುದಕ್ಕೆ ಕಾರಣಕರ್ತವಾಗುತ್ತೆ. ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಕುಟುಂಬ ಸದಸ್ಯರು ಅನ್ನುವಂತಹ ಒಂದು ಫ್ರಸ್ಟ್ರೇಷನ್ ನಿಮ್ಮಲ್ಲಿ ಆರಂಭವಾಗುತ್ತೆ. ಎಷ್ಟು ಜನ ಸಹಕಾರದಿಂದ, ಆನಂದದಿಂದ ಒಟ್ಟಿಗೆ ಊಟ ಮಾಡ್ತಾ, ಒಟ್ಟಿಗೆ ವಿಷಯಗಳನ್ನು ಹೇಳ್ತಾ, ಎಂತೋ ಸಂತೋಷದಿಂದ ಇರುವಂತಹ ಕುಟುಂಬದಲ್ಲಿ ಈ ರೀತಿ ಬದಲಾವಣೆಗಳು ಯಾಕೆ ಆಯಿತು ಅನ್ನುವಂತಹ ಒಂದು ಆತಂಕ ನಿಮಗೆ ಒಂದು ಫ್ರಸ್ಟ್ರೇಷನ್ನ ನೀಡುತ್ತೆ. ಮುಖ್ಯವಾಗಿ ಅವರ ವರ್ತನೆ ಆಗಿರಲಿ, ಅವರ ಮಾತುಗಳ ವಿಧಾನ ಆಗಿರಲಿ, ಅವರ ನಡ್ಕೊಳ್ಳುವಂತಹ ಒಂದು ರೀತಿಯಾಗಿರಲಿ ನಿಮಗೆ ಕೋಪ ಮತ್ತು ಫ್ರಸ್ಟ್ರೇಷನ್ ಒಟ್ಟಿಗೆ ನೀಡುತ್ತೆ. ಅವರಿಗಿಷ್ಟ ಬಂದಿರೋ ರೀತಿಯಲ್ಲಿ ವರ್ತನೆ ಮಾಡ್ತಾ ಇರ್ತಾರೆ. ನಿಮ್ಗೆ ಯಾವುದು ಅಂದರೆ ಇರಿಟೇಷನು, ಅದೇ ರೀತಿಯಲ್ಲಿ ನಿಮ್ಮನ್ನು ಪ್ರವೋಕ್ ಮಾಡುವ ರೀತಿಯಲ್ಲಿ ನಿಮ್ಮ ಕುಟುಂಬ ಸದಸ್ಯರು ನಿಮ್ಮ ಮುಂದೆ ಮಾತನಾಡುವುದಾಗಿರಲಿ, ವರ್ತನೆ ಮಾಡುವುದಾಗಿರಲಿ, ಅಥವಾ ಈ ರೀತಿ ವಿಷಯಗಳಲ್ಲಿ ನಿಮಗೆ ಇಷ್ಟ ಇಲ್ಲದಿರೋ ರೀತಿಯಲ್ಲಿ ವರ್ತನೆ ಮಾಡ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಇಂತಹ ಸಂದರ್ಭದಲ್ಲಿ ನೀವು ಜಸ್ಟ್ ನೋಡ್ಕೊತಾ ಇರಬೇಕಷ್ಟೆ. ಏನಾಗುತ್ತೋ, ಏನು ಮಾತಾಡ್ತಾರೋ, ಏನಾದರೂ ಮಾತಾಡ್ಕೊಳ್ಳಿ ಅಂತ ಮೌನವಾಗಿ ಸ್ವಲ್ಪ ನೋಡ್ಕೊತಾ ಇರಬೇಕು. ಏನೂ ಮಾಡೋಕ್ಕಾಗಲ್ಲ, ಏನೂ ಮಾಡುವಂತಹ ಪರಿಸ್ಥಿತಿಯೂ ಇಲ್ಲ. ಏನಾದರೂ ನೀವು ಕೋಪದಲ್ಲಿ ಫ್ರಸ್ಟ್ರೇಷನ್ ಆಗಿಬಿಟ್ಟು ಏನಾದರೂ ಸ್ವಲ್ಪ ಆ್ಯಕ್ಷನ್ ತಗೋಬೇಕು, ಏನಾದರೂ ಮಾತಾಡಬೇಕು, ಸ್ವಲ್ಪ ಜೋರಾಗಿ ಕೇಳಬೇಕು ಅಂದರೆ ಇದೇ ಪರಿಸ್ಥಿತಿಗೋಸ್ಕರ ವೆಯ್ಟ್ ಮಾಡ್ತಾ ಇರುವಂತಹ ನಿಮ್ಮ ಕುಟುಂಬ ಸದಸ್ಯರು ಕುಟುಂಬದಿಂದ ದೀರ್ಘಕಾಲವಾಗಿ ಹೊರಗಡೆ ಹೋಗುವುದಕ್ಕೆ, ಸಪ್ರೇಟ್ ಆಗುವುದಕ್ಕೆ ನೀವೇ ಕಾರಣಕರ್ತರು ಅಂತ ಹೇಳ್ಬಿಟ್ಟು ಆ ಟೋಟಲ್ ಬ್ಲೇಮ್ನ ನಿಮ್ಮ ಮೇಲೆ ಹಾಕೋಕ್ಕೆ ಅಂದರೆ ಸಂದರ್ಭಗಳು ಬರಬಹುದು. ಈ ವಿಷಯಕ್ಕೋಸ್ಕರನೇ ವೆಯ್ಟ್ ಮಾಡ್ತಾ ಇರ್ತಾರೆ. ಯಾವಾಗ ಸ್ವಲ್ಪ ಜೋರಾಗಿ ಮಾತಾಡ್ತಾರೆ, ಯಾವಾಗ ಇವ್ರಿಂದ ಸ್ವಲ್ಪ ಕರಾಖಂಡಿಯಾಗಿ ಸಪ್ರೇಟ್ ಹೋಗಬೇಕು, ದೂರ ಹೋಗಬೇಕು ಅಂತ ವೆಯ್ಟ್ ಮಾಡ್ತಾ ಇರುವಂತಹ ಅವರಿಗೆ ಈ ಬೆಂಕಿಗೆ ತುಪ್ಪ ಸುರಿದಂಗೆ ನೀವು ಹೇಳಿರುವಂತಹ ಸಣ್ಣ ಮಾತಾದ್ರೂ ಸರಿ ಅದನ್ನೇ ದೊಡ್ಡದಾಗಿ ಚಿತ್ರೀಕರಣೆ ಮಾಡಿ ಅವರು ಹೊರಗಡೆ ಹೋಗೋದಕ್ಕೆ ಒಂದು ಮಾರ್ಗವನ್ನಾಗಿ ಮಾಡಿಕೊಂಡು ದೀರ್ಘಾವಧಿಯ ಕಾಲ, ತುಂಬ ದಿನಗಳ ಕಾಲ ಕುಟುಂಬ ಅಂದರೆ ಎಷ್ಟೋ ಸಂತೋಷದಿಂದ ಜಾಯಿಂಟ್ ಆಗಿರುವಂತಹ ಒಂದು ಫ್ಯಾಮ್ಲಿ ಡಿವೈಡ್ ಆಗೋದಕ್ಕೆ, ಸಪ್ರೇಟ್ ಆಗೋದಕ್ಕೆ ಕಾರಣಕರ್ತರಾಗ್ತೀರ. ಸೊ ಆದ್ದರಿಂದ ಇಂತಹ ಸಂದರ್ಭದಲ್ಲಿ ನಿಮ್ಮ ಕುಟುಂಬ ವ್ಯವಸ್ಥೆಯನ್ನು ಕಾಪಾಡಿಕೊಳ್ಳೋದು ತುಂಬ ಮುಖ್ಯವಾಗಿರುತ್ತೆ. ಕುಟುಂಬಸ್ಥರ ನಡುವೆ ಬಂದಿರುವಂತಹ ಈ ಅಪಾರ್ಥಗಳನ್ನು, ಮನಸ್ಪರ್ಧೆಗಳನ್ನು ಒಂದು ತಾಳ್ಮೆಯಿಂದ, ಒಂದು ವಿವೇಚನೆಯಿಂದ ನೀವು ಅದನ್ನು ಪರಿಷ್ಕಾರ ಮಾಡೋಕ್ಕೆ ಪ್ರಯತ್ನ ಮಾಡಬೇಕೇ ವಿನಃ
ಅವ್ರ ಮೇಲೆ ರೇಗಾಡೋದು, ಮಾತಿನ ಬರದಲ್ಲಿ ಮಾತಾಡೋದು, ಇದರಿಂದ ಯಾರಿಗೆ ಡ್ಯಾಮೇಜು ಅಂದರೆ ಕುಟುಂಬಕ್ಕೆ ಡ್ಯಾಮೇಜ್ ಆಗುತ್ತೆ. ಆದ್ದರಿಂದ ಈ ಸಂದರ್ಭ ನಿಮಗೆ ಈ ರಾಹು ಕುಟುಂಬ ಸ್ಥಾನದಲ್ಲಿರುವಂತಹ ಕಾರಣದಿಂದ ಮೌನವಾಗಿ ನಿಮ್ಮ ಕೆಲಸ ಏನೋ ನೀವು ಮಾಡ್ಕೊಳ್ತಾ ಟೈಮ್ಗೆ ಸರಿಯಾಗಿ ಊಟ ಮಾಡಿ ಬೇರೆಯವರ ವಿಷಯಗಳಲ್ಲಿ ನೀವು ಇಂಟರ್ಫಿಯರ್ ಆಗದೇ ಇರೋದು ತುಂಬ ಉತ್ತಮವಾಗಿರುತ್ತೆ ಅಂತ ಹೇಳುತ್ತಾ, ಮುಖ್ಯವಾಗಿ ಈ ಮಕರ ರಾಶಿಯವರಿಗೆ ಈ ಅಷ್ಟಮದಲ್ಲಿರುವಂತಹ ಕೇತು, ದ್ವಿತೀಯ ಸ್ಥಾನದಲ್ಲಿ ರಾಹು ಇದ್ದಾರೆ, ಅಷ್ಟಮದಲ್ಲಿ ಕೇತು ಇದ್ದಾರೆ. ಈ ಎರಡೂ ಗ್ರಹಗಳು ಕುಟುಂಬ ಜೀವನದಲ್ಲಿ ಕೆಲವೊಂದು ಏರುಪೇರುಗಳನ್ನು, ಮನಸ್ಪರ್ಧೆಗಳನ್ನು ಸೃಷ್ಟಿ ಮಾಡೋದಕ್ಕೆ, ನಿಮ್ಮ ಮಾತಿಗೆ ಬೆಲೆ ಇರದಂಗೆ ಮಾಡುವುದಕ್ಕೆ ಕಾರಕರ್ತವಾಗ್ತಿರುತ್ತೆ. ಆದ್ದರಿಂದ ಮಕರ ರಾಶಿಯವರಿಗೆ ಇನ್ನೇನು ಶನಿ ಬಗೆಹರಿತು, ಆರಾಮಾಗಿರ್ತೀವಿ, ಧೈರ್ಯವಾಗಿ ಮಾತಾಡ್ಬೋದು, ಧೈರ್ಯವಾಗಿ ನಿರ್ಧಾರಗಳು ತಗೋಬೋದು. ನೋವೇ ಒಂದು ಕುಟುಂಬ ವ್ಯವಸ್ಥೆಯನ್ನು, ಒಂದು ಕುಟುಂಬಸ್ಥರ ಮಧ್ಯೆ ಒಂದು ಒಗ್ಗಟ್ಟನ್ನು ಕಾಪಾಡ್ಕೋಬೇಕು ಅಂದರೆ ಸಾಕಷ್ಟು ತಾಳ್ಮೆಯಿಂದ, ನೆಮ್ಮದಿಯಿಂದ ತಾವು ಇರಬೇಕಾಗಿರುತ್ತೆ. ಇನ್ನು ಅಷ್ಟಮದಲ್ಲಿ ಸಂಚಾರ ಮಾಡ್ತಾ ಇರುವಂತಹ ಕೇತು ಮುಖಾಂತರ ನಿಮಗೆ ಸ್ವಲ್ಪ ಆಧ್ಯಾತ್ಮಿಕ ವಿಷಯಗಳಲ್ಲಿ, ದೈವಿಕ ವಿಷಯಗಳಲ್ಲಿ, ಧಾರ್ಮಿಕ ವಿಷಯಗಳಲ್ಲಿ ಆಸಕ್ತಿ ಜಾಸ್ತಿ ಆಗುತ್ತೆ. ಹೊಸ ವಿಷಯಗಳು ತಿಳ್ಕೋಬೇಕು ಅನ್ನುವಂತಹ ಹೊಸ ಕೋರ್ಸ್ಗಳು ಮಾಡೋರಿಗೆ, ಹೊಸ ನಾಲೆಡ್ಜನ್ನು ಬೆಳೆಸ್ಕೊಳ್ಳೋದಕ್ಕೆ ಈ ಅಷ್ಟಮದಲ್ಲಿರುವಂತಹ ಕೇತು ಅನುಕೂಲವಾಗಿರುತ್ತೆ. ಇನ್ನು ಪ್ರೊಫೆಷ್ನಲ್ ನಿಮ್ಮ ಮಾಡುವಂತಹ ವೃತ್ತಿ ಉದ್ಯೋಗಗಳಲ್ಲಿ ನಿಮ್ಮಲ್ಲಿರುವಂತಹ ಸಾಮರ್ಥ್ಯವನ್ನು, ಪ್ರತಿಭೆಯಿಂದ ನಿಮ್ಮನ್ನು ನೀವು ಪ್ರೂವ್ ಮಾಡ್ಕೊಳ್ಳೋದಕ್ಕೆ, ಅಡಗಿರುವಂತಹ ಒಂದು ಶಕ್ತಿ ಸಾಮರ್ಥ್ಯಗಳನ್ನು ತೋರಿಸ್ಕೊಳ್ಳೋದಕ್ಕೆ ಈ ಜೂನ್ ಮಾಸ ಅನ್ನೋದು ಅದ್ಭುತವಾಗಿರುತ್ತೆ. ಒಂದು ಒಳ್ಳೆಯ ಗುರುತುವಿಕೆ ಸಿಗೋದಕ್ಕಾಗಿರ್ಬೋದು, ಅಥವಾ ಉತ್ತಮವಾಗಿರುವಂತಹ ಪ್ರಮೋಷನ್ ಪಡೆಯೋಕ್ಕಾಗಿರ್ಬೋದು. ಮುಖ್ಯವಾಗಿ ಬೇರೆಯವರ ವಿಷಯಗಳು ಬೇಡ, ಅದನ್ನೇ ಹೇಳ್ತಾ ಇರೋದು. ಈ ಮಾಸದಲ್ಲಿ ನೀವು ಯಾವ ರೀತಿ ವೃದ್ಧಿ ಆಗಬೇಕು, ಯಾವ ರೀತಿ ಬೆಳವಣಿಗೆ ಆಗಬೇಕು ಅನ್ನುವಂತಹ ವಿಷಯಗಳ ಮೇಲೆ ಫೋಕಸ್ ಮಾಡಿದ್ರೆ ಖಂಡಿತವಾಗಿಯೂ ಅಷ್ಟಮದಲ್ಲಿರುವಂತಹ ಕೇತು ಮುಖಾಂತರ ನಿಮ್ಮ ವೃತ್ತಿ ವ್ಯವಹಾರಗಳಲ್ಲಿ ಸಾಕಷ್ಟು ಅಭಿವೃದ್ಧಿ ಅನ್ನೋದು ಬರುತ್ತೆ. ಇನ್ನು ತೃತೀಯದಲ್ಲಿರುವಂತಹ ಶನಿ ಮಹಾತ್ಮ ಉದ್ಯೋಗಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ, ನಿರುದ್ಯೋಗಿಗಳಿಗೆ ಒಳ್ಳೆಯ ವಿದ್ಯಾ ಅವಕಾಶಗಳು ಸಿಗುವಂತಹ ವಿಷಯದಲ್ಲಾಗಿರ್ಬೋದು, ವ್ಯಾಪಾರ ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಹೊಸ ವ್ಯಾಪಾರ ಪ್ರಯತ್ನಗಳು ಮಾಡುವಂತಹ ಅವಕಾಶಗಳು ಸಿಗೋದಾಗಿರಲಿ, ಈ ರೀತಿ ವಿಷಯಗಳಲ್ಲಿ ಉತ್ತಮವಾಗಿರುತ್ತೆ. ಮಕರ ರಾಶಿಯವರಿಗೆ ಉತ್ತಮ ಸಂಸ್ಥೆಯಲ್ಲಿ ಉತ್ತಮ ಪ್ಯಾಕೇಜಿಯೊಂದಿಗೆ ಉತ್ತಮವಾಗಿರುವಂತಹ ಉದ್ಯೋಗವನ್ನು ಪಡೆಯೋದಕ್ಕೆ ಈ ತೃತೀಯದಲ್ಲಿ ಸಂಚಾರ ಮಾಡ್ತಾ ಇರುವಂತಹ ಶನಿ ಮಕರ ರಾಶಿಯವರಿಗೆ ಅನುಕೂಲವಾಗಿ ಒಳ್ಳೆಯ ಉಪಾಧಿ ಮತ್ತು ಉದ್ಯೋಗ ಅವಕಾಶಗಳನ್ನೋದು ನಿಮಗೆ ಸಿಗುತ್ತೆ. ಅದನ್ನು ಸರಿಯಾದ ರೀತಿಯಲ್ಲಿ ನೀವು ಅದನ್ನು ಸದುಪಯೋಗ ಮಾಡ್ಕೋಬೇಕಾಗಿರುತ್ತೆ. ಇನ್ನು ಚತುರ್ಥ ಭಾವದಲ್ಲಿರುವಂತಹ ಶುಕ್ರ ಮಹಾಶಯ, ಅರ್ಧಾಷ್ಟಮದಲ್ಲಿರುವಂತಹ 4ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರುವಂತಹ ಶುಕ್ರ ಮಹಾಶಯ ಯಾವುದಾದ್ರೂ ಒಂದು ಸ್ಥಿರಾಸ್ತಿಯನ್ನು ಕೊಳ್ಳೋದಕ್ಕೆ, ಅದು ಮನೆ ಆಗಿರ್ಬೋದು, ಒಂದು ಜಾಗ ಆಗಿರ್ಬೋದು, ಒಂದು ಫ್ಲ್ಯಾಟ್ ಆಗಿರ್ಬೋದು, ತುಂಬ ಅವಕಾಶಗಳಿರುತ್ತೆ. ಆದ್ದರಿಂದ ಈ ಒಳ್ಳೆಯ ಒಂದು ಸ್ವಂತ ಮನೆ ಮಾಡಬೇಕು, ಒಂದು ಆಸ್ತಿ ಮಾಡಬೇಕು ಅನ್ನುವಂತಹ ವ್ಯಕ್ತಿಗಳಿಗೆ ಈ ಅರ್ಧಾಷ್ಟಮದಲ್ಲಿರುವಂತಹ ಶುಕ್ರ ಗ್ರಹ ಅನುಕೂಲವಾಗಿರುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ತಮಗೆ ಬೇಕಾಗಿರುವಂತಹ ಅವಶ್ಯಕತೆಗಳು ಅಂದರೆ ಸ್ಕೂಲು ಕಾಲೇಜಿಗೆ ಬೇಕಾಗಿರುವಂತಹ ಒಂದು ಅಡ್ಮಿಷನ್ ಆಗಿರ್ಬೋದು, ಬುಕ್ಸ್ ಆಗಿರ್ಬೋದು, ಕೋರ್ಸಸ್ ಬೇಕಾಗಿರುವಂತಹ ಕೆಲವೊಂದು ವಿಷಯಗಳಾಗಿರ್ಬೋದು, ಈ ರೀತಿ ತಮಗೇನು ಅವಶ್ಯಕತೆ ಇರುತ್ತೋ ಅವೆಲ್ಲವೂ ಪೂರೈಸಿಕೊಳ್ಳುವುದಕ್ಕೆ ಈ ಅರ್ಧಾಷ್ಟಮದಲ್ಲಿರುವಂತಹ ಶುಕ್ರ ಅನುಕೂಲವಾಗಿರುತ್ತೆ. ಇನ್ನು ಮುಖ್ಯವಾಗಿ ಮಕರ ರಾಶಿಯಲ್ಲಿ ಜನಿಸಿರುವಂತಹ ಸ್ತ್ರೀಯರಿಗೆ ಈ ಚತುರ್ಥ ಸ್ಥಾನದಲ್ಲಿ ಶುಕ್ರ ಸಂಚಾರ ಅನ್ನೋದು ವಿವಾಹಕ್ಕೆ ಯೋಗ್ಯವಾಗಿರುತ್ತೆ. ತುಂಬ ದಿನಗಳಿಂದ ವಿವಾಹಕ್ಕೆ ಪ್ರಯತ್ನ ಮಾಡ್ತಾ ಇರುವಂತಹ ಸಂದರ್ಭಗಳಲ್ಲಿ ಉತ್ತಮ ವ್ಯಕ್ತಿಯ ಜೊತೆ, ಉತ್ತಮ ಗುಣಗಳಿರುವಂತಹ ವ್ಯಕ್ತಿಯ ಜೊತೆ ವಿವಾಹಕ್ಕೆ ಅನುಗುಣವಾಗಿ ಕಂಕಣ ಭಾಗ್ಯ ಕೂಡಿ ಬರುವುದಕ್ಕೆ, ವಿವಾಹಕ್ಕೆ ಸಂಬಂಧಪಟ್ಟಿರುವಂತಹ ವ್ಯವಸ್ಥೆಗಳನ್ನು ಮಾಡಿಕೊಳ್ಳೋದಕ್ಕೆ ಅನುಕೂಲವಾಗಿರುತ್ತೆ. ಅದೇ ರೀತಿ ಈ ಸಂದರ್ಭದಲ್ಲಿ ಸ್ತ್ರೀಯರಿಗೆ ನಿಮಗೆ ಒಂದು ಗಿಫ್ಟ್ ಡೀಡ್ ಅಂತ ಹೇಳ್ತೀವಿ, ಅಂದರೆ ಒಂದು ಗಿಫ್ಟ್ ಕೆಳಗಡೆ ಬಹುಮತಿಯ ರೂಪದಲ್ಲಿ, ಒಂದು ಕಾಣಿಕೆಯ ರೂಪದಲ್ಲಿ ಒಂದು ಬೆಳೆ ಬಾಳುವಂತಹ ಒಂದು ವಸ್ತುವನ್ನು ಪಡೆಯೋದಕ್ಕೆ, ಅದು ನಿಮ್ಮ ತವರು ಮನೆಯಿಂದ ಆಗಿರ್ಬೋದು ಅಥವಾ ನಿಮ್ಮ ಪ್ರೀತಿಯ ಸಂಗಾತಿಯಿಂದ ಆಗಿರ್ಬೋದು, ಒಂದು ಬೆಳೆ ಬಾಳುವಂತಹ ವಸ್ತುವನ್ನು ಪಡೆಯೋದಕ್ಕೆ ಅರ್ಧಾಷ್ಟಮದಲ್ಲಿರುವಂತಹ ಶುಕ್ರ ಮಹಾಗ್ರಹ ನಿಮಗೆ ಅನುಕೂಲ ನೀಡ್ತಾ ಇದೆ.
ನಿಮ್ಮ ಪ್ರತಿಭೆಗೆ ತಕ್ಕ ಗುರುತುವಿಕೆ ಅನ್ನೋದು ನಿಮ್ಮಲ್ಲಿ ಅಡಗಿರುವಂತಹ ಒಂದು ಸಾಮರ್ಥ್ಯಕ್ಕೆ, ಸ್ಕಿಲ್ಸ್ಗೆ ಐಡೆಂಟಿಫಿಕೇಷನ್ ಅನ್ನೋದು, ಮುಖ್ಯವಾಗಿ ನಿಮ್ಮಲ್ಲಿರುವಂತಹ ಒಂದು ಹಾರ್ಡ್ ವರ್ಕ್ ಮತ್ತು ಡೆಡಿಕೇಷನ್ಗೆ ಸಾಕಷ್ಟು ರಿಕಗ್ನೈಜೇಷನ್ ಅನ್ನೋದು ನಿಮಗೆ ಸಿಗುತ್ತೆ. ನಿಮ್ಮಲ್ಲಿ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಈ ಪಂಚಮ ಸ್ಥಾನದಲ್ಲಿ ನಡೀತಾ ಇರುವಂತಹ ಈ ರವಿ ಮತ್ತು ಆದಿತ್ಯ ಯೋಗ ಅಂದರೆ ಬುಧಾದಿತ್ಯ ಯೋಗದ ಮುಖಾಂತರ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲವಾಗಿರುತ್ತೆ. ಈ ಯೋಗದ ಮುಖಾಂತರ ನಿಮ್ಮಲ್ಲಿ ಅಡಗಿರುವಂತಹ ಒಂದು ಹೊಸ ವಿಷಯಗಳನ್ನು ಬೇಗ ಕಲಿತ್ಕೊಳ್ಳೋದು, ಜ್ಞಾಪಕ ಶಕ್ತಿ ಅನ್ನೋದು ವೃದ್ಧಿಯಾಗೋದು, ವಿದ್ಯಾಭ್ಯಾಸದ ಮೇಲೆ ಅತ್ಯಂತ ಆಸಕ್ತಿಯನ್ನು ವಿದ್ಯಾಭ್ಯಾಸವನ್ನು ಮುಂದುವರಿಸೋದು, ಒಳ್ಳೆಯ ಅವಕಾಶಗಳನ್ನು ಪಡೆಯೋದು, ಒಳ್ಳೆಯ ವಿದ್ಯಾಸಂಸ್ಥೆಗಳಲ್ಲಿ ಸೀಟನ್ನು ಪಡೆಯೋದು, ಈ ರೀತಿ ಒಳ್ಳೆಯ ಆಲೋಚನೆಗಳು, ಯೋಚನೆಗಳು ಅನ್ನೋದು ಬೆಳವಣಿಗೆ ಆಗುತ್ತೆ. ನಿಮ್ಮ ಕಷ್ಟಕ್ಕೆ ತಕ್ಕ ಪ್ರತಿಫಲ ಅನ್ನೋದು ಈ ಸಂದರ್ಭದಲ್ಲಿ ಅಂದರೆ ನೀವು ಬರೆಯುವಂತಹ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಗಿರ್ಬೋದು, ಸ್ಪರ್ಧಾತ್ಮಕ ಪರೀಕ್ಷೆಗಳಾಗಿರ್ಬೋದು, ಉತ್ತಮವಾಗಿ ಕ್ವಾಲಿಫೈ ಆಗೋದು, ಈ ರೀತಿ ವಿಷಯಗಳನ್ನೋದು ನಡೀತಾ ಇರುತ್ತೆ ಮಕರ ರಾಶಿ ಅವರಿಗೆ ಈ ಬುಧಾದಿತ್ಯ ಯೋಗದಿಂದ. ಇನ್ನು ತೃತೀಯ ಭಾವದಲ್ಲಿರುವಂತಹ ಶನಿ ಪರಮಾತ್ಮ, ಇನ್ನು 6ನೇ ಮನೆಯಲ್ಲಿ ಅಂದರೆ ಷಷ್ಠ ಭಾವದಲ್ಲಿ ಋಣ ರೋಗ ಶತ್ರು ಸ್ಥಾನದಲ್ಲಿರುವಂತಹ ಗುರು ಮಹಾಶಯ ಹೊಸ ಉದ್ಯೋಗ ಪ್ರಯತ್ನಗಳು ಮಾಡ್ತಾ ಇರೋಂಥವ್ರಿಗೆ, ಇಂಟರ್ವ್ಯೂಸ್ ಅಟೆಂಡ್ ಮಾಡ್ತಾ ಇರೋಂಥವ್ರಿಗೆ ನಿಮ್ಮ ಪ್ರಯತ್ನಗಳು ಫಲಕಾರಿಯಾಗುತ್ತೆ. ನೀವು ಹೊಸ ಉದ್ಯೋಗವನ್ನು ಪಡೆಯೋದಕ್ಕೆ, ಇಂಟರ್ವ್ಯೂವಲ್ಲಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡೋದಕ್ಕೆ ಅದ್ಭುತವಾಗಿ ನಿಮಗೆ ಅನುಕೂಲವಾಗಿರುತ್ತೆ. ನಿಮ್ಮ ಪ್ರೊಫೆಷ್ನಲ್ ಲೈಫಲ್ಲಿ, ನಿಮ್ಮ ವೃತ್ತಿ ವ್ಯವಹಾರಗಳಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳಿದ್ರೂ ಅವುಗಳನ್ನು ಸಾಮರಸ್ಯವಾಗಿ ಪರಿಷ್ಕಾರ ಮಾಡುವುದಕ್ಕೆ, ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಈ ತೃತೀಯ ಶನಿ ಮತ್ತು ಗುರು ಅನ್ನೋದು ಈ ಸಂದರ್ಭದಲ್ಲಿ ನಿಮಗೆ ತುಂಬ ಉಪಯುಕ್ತವಾಗಿರುತ್ತೆ. ಇನ್ನು ಪ್ರೊಫೆಷ್ನಲಲ್ಲಿ ತಗೊಂಡ್ರೆ ಈ ಲಾಗೆ ಸಂಬಂಧಪಟ್ಟಿರುವಂತಹ ನ್ಯಾಯವಾದಿಗಳು, ಲಾಯರ್ಸ್ ಆಗಿರ್ಬೋದು, ಟೀಚರ್ಸ್ ಆಗಿರ್ಬೋದು, ಈ ಆಧ್ಯಾತ್ಮಿಕ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇರುವಂತಹ ಪ್ರಮುಖರಾಗಿರ್ಬೋದು, ಇವರಿಗೆ ತಮ್ಮ ಸಾಧನೆಯಲ್ಲಿ ಉತ್ತಮ ಪ್ರಶಂಸೆಗಳು, ಉತ್ತಮವಾದಂತಹ ವೃದ್ಧಿಯನ್ನು ಪಡೆಯೋದಕ್ಕೆ, ಉತ್ತಮ ವಿಷಯಗಳಲ್ಲಿ ತಮ್ಮ ನಿಪುಣತೆಯನ್ನು ಪ್ರದರ್ಶನ ಮಾಡೋದಕ್ಕೆ ಅದ್ಭುತವಾಗಿರುತ್ತೆ. ಮಕರ ರಾಶಿಯವರಿಗೆ ಒಟ್ಟಾಗಿ ನೋಡಿದರೆ ಎಲ್ಲ ರೀತಿಯಾಗಿ ಅದ್ಭುತವಾಗಿದ್ದರೂ ಕೆಲವೊಂದು ವಿಷಯಗಳಲ್ಲಿ, ಕುಟುಂಬದ ವಿಷಯಗಳಲ್ಲಿ ನೀವು ಸಾಕಷ್ಟು ಮುಂಜಾಗ್ರತೆ ಕ್ರಮಗಳನ್ನು ತಗೊಳ್ಳುತ್ತಾ ಪ್ರೀತಿ ವಾತ್ಸಲ್ಯದಿಂದ ಕುಟುಂಬಸ್ಥರಲ್ಲಿ ಮತ್ತಷ್ಟು ಅನುರಾಗವನ್ನು ಬೆಳೆಸುತ್ತಾ, ಯಾವುದೇ ವಿವಾದಗಳಿಗೆ, ವಾಗ್ವಿವಾದಗಳಿಗೆ ಒಂದು ಸ್ಥಾನವನ್ನು ಕೊಡದೆ ನಿಮ್ಮ ಬಂಧ ಅನ್ನೋದು, ಈ ರಿಲೇಷನ್ಶಿಪ್ ಅನ್ನೋದು ಮತ್ತಷ್ಟು ಸದೃಢವಾಗಲಿ ಅಂತ ಆ ಭಗವಂತನನ್ನು ಪ್ರಾರ್ಥಿಸುತ್ತಾ ಮತ್ತೊಂದು ವಿಡಿಯೋ ಜೊತೆಗೆ, ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.